ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ, ಆರಿದ್ರಾ ನಕ್ಷತ್ರ, ದಿನಾಂಕ 13/7/2026 ಸೋಮವಾರ. ಮುಖ್ಯಾಂಶಗಳು: ಗೃಹಜ್ಯೋತಿ ಸಮೀಕ್ಷಾ ಕಾರ್ಯ ಚಾಲನೆ. ಸುದ್ದಿಯ ವಿವರ: ಸರಕಾರದ ನಿರ್ದೇಶನದಂತೆ ಗೃಹಜ್ಯೋತಿ ಯೋಜನೆಯ ಸಮೀಕ್ಷಾ ಕಾರ್ಯ ನಡೆಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಕಾರ್ಯದರ್ಶಿ ತ್ರಿಮೂರ್ತಿ ಹೊಸತೋಟ ಹೇಳಿದರು. ಮೆಣಸೆ ಸರಕಾರಿ ಶಾಲೆಯಲ್ಲಿ ಭಾನುವಾರ ಗೃಹಜ್ಯೋತಿ ಸಮೀಕ್ಷಾ ಕಾರ್ಯದ ಬಗ್ಗೆ ಮಾತನಾಡಿದರು. ಗೃಹಜ್ಯೋತಿಯ ಅರ್ಹ ಫಲಾನುಭವಿಗಳನ್ನು ಗುರುತಿಸುವುದು ಸಮೀಕ್ಷೆಯ ಉದ್ದೇಶವಾಗಿದೆ. ಮನೆ ಮನೆಗೂ ಮೆಸ್ಕಾಂ ಸಿಬ್ಬಂದಿ ತೆರಳಿ ಸಮೀಕ್ಷೆ ನಡೆಸಬಹುದಾಗಿದ್ದರೂ ನೆಟ್ವರ್ಕ್ ಸಮಸ್ಯೆ ತೀವ್ರವಾಗಿದ್ದು, ಮೆಸ್ಕಾಂ ಸಿಬ್ಬಂದಿ ಸಮೀಕ್ಷೆಗೆ ಬಂದಾಗ ಫಲಾನುಭವಿಯು ಅಗತ್ಯ ದಾಖಲೆ ನೀಡಬೇಕು. ಗ್ರಾಹಕರ ಹಿತದೃಷ್ಟಿಯಿಂದ ಆಯಾ ಹಳ್ಳಿಯ ಸರಕಾರಿ ಶಾಲೆ ಅಥವಾ ಸರಕಾರಿ ಕಚೇರಿಯಲ್ಲಿ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ ಎಂದರು. ಅಡ್ಡಗದ್ದೆ ಸರಕಾರಿ ಶಾಲೆಯಲ್ಲಿ ಏರ್ಪಡಿಸಿದ್ದ ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡಿದ ಗ್ಯಾರಂಟಿ ಸಮಿತಿ ಸದಸ್ಯ ಕೆಲವಳ್ಳಿ ದೇವೇಂದ್ರ, ಸಮೀಕ್ಷಾ ಕಾರ್ಯ ಆಗಸ್ಟ್ 31ರವರೆಗೂ ಮುಂದುವರಿಯಲಿದೆ. ಗ್ರಾಹಕರು ಯೋಜನೆಯ ಲಾಭ ಪಡೆಯಲು ಈಗಾಗಲೇ ತಿಳಿಸಿರುವ ದಾಖಲೆ ನೀಡಬೇಕು. ತಾಲೂಕಿನಲ್ಲಿ 11,200 ಫಲಾನುಭವಿಗಳಿದ್ದು, ಮೊಬೈಲ್ ನೆಟ್ವರ್ಕ್ ಸಮರ್ಪಕವಾಗಿ ದೊರಕುವಲ್ಲಿ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ದೀಪಕ್, ಕಿರಿಯ ಸಹಾಯಕ ಅಭಿಯಂತರ ಕೃಷ್ಣಾನಂದ, ಮೆಸ್ಕಾಂ ಸಿಬ್ಬಂದಿ ಇದ್ದರು. ಶೃಂಗೇರಿ ಕ್ಷೇತ್ರದ ಔಷಧಿ ಅಂಗಡಿಯಲ್ಲಿ ಇತ್ತೀಚಿನ ದಿನದಲ್ಲಿ ಕಳ್ಳತನ ಹೆಚ್ಚಿದ್ದು, ಅಂಗಡಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಮಲೆನಾಡು ಔಷಧಿ ಮಾರಾಟ ಸಂಘದಿಂದ ಶನಿವಾರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ನಾಗರಾಜ್ರವರಿಗೆ ಮನವಿ ಸಲ್ಲಿಸಲಾಯಿತು. ನಾಗರಾಜ್ ಶ್ರೇಷ್ಠಿ, ಅಭಿರಾಮ್, ದೀಕ್ಷಿತ್ ಇತರರು ಇದ್ದರು. ರೈತರು ಸೆಕ್ಷನ್ 4(1) ಉದ್ಘೋಷಣೆಗೆ ಮುಂಚಿತವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಅದನ್ನು ಅವೈಜ್ಞಾನಿಕವಾಗಿ ಸೆಕ್ಷನ್ 4(1)ಕ್ಕೆ ಸೇರಿಸಿದ್ದರೆ ಅದನ್ನು ಜಂಟಿ ಸರ್ವೆಯಲ್ಲಿ ಗುರುತಿಸಿ ಅದರಿಂದ ಕೈಬಿಡಬೇಕು ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಆಮ್ಲೂರು ರಾಮಕೃಷ್ಣರಾವ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪತ್ರಿಕಾ ಹೇಳಿಕೆ ನೀಡಿ ಕೇವಲ ಅರಣ್ಯ ಇಲಾಖೆಯವರ ವಾದವನ್ನು ಕೇಳದೆ ಇದು ಕೇವಲ ಪ್ರಸ್ತಾವನೆ ಹಂತದಲ್ಲಿ ಇರುವುದರಿಂದ ಕಂದಾಯ ಇಲಾಖಾ ಜಾಗಗಳೇ ಆಗಿದ್ದು, ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳ ಮುಖಾಂತರ ಬಿಡಿಸಿಕೊಳ್ಳಬೇಕು. 10,000 ಹೆಕ್ಟೇರ್ ಪ್ರದೇಶ ಪ್ರಸ್ತಾವಿತ ಜಾಗದಲ್ಲಿ ಇರುವುದರಿಂದ ಇದನ್ನು ಬಿಡಿಸಿಕೊಳ್ಳಲೇಬೇಕಾಗಿದೆ. ಸೆಕ್ಷನ್ 17 ಘೋಷಣೆ ನಂತರ ಸಾಧ್ಯವಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ. ಶಾಸಕರು ಈ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಹೋದಲ್ಲಿ ತೀವ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಬೆಳ್ಳಂದೂರು ಗ್ರಾಮದ ಮಕ್ಕಿಮನೆ ಅಚ್ಚುತಯ್ಯ 78 ವರ್ಷ ಭಾನುವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರಿ ಹಾಗೂ 3 ಪುತ್ರರು ಇದ್ದಾರೆ. ಜಾಹೀರಾತು: 2 ದಿನದ ಮಂತ್ರಾಲಯ ಪ್ರವಾಸ ಜುಲೈ 16ಕ್ಕೆ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448884383 ವಾಟ್ಸ್ಆಪ್ ಮಾಡಿ. ವಂದನೆಗಳು.